ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದಾದ್ಯಂತ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಕೆಲವು ಪ್ರಮುಖ ರಸ್ತೆಗಳಿಗೆ ನೀರು ಸಿಂಪಡಿಸುವುದು, ಕೆಲವು ದಿನಗಳ ಮಟ್ಟಿಗೆ ಸಿಗ್ನಲ್ಗಳನ್ನು ಬಂದ್ ಮಾಡುವುದು ಮತ್ತು ಸಾರ್ವಜನಿಕರು ಅಧಿಕ ಓಡಾಡುವಂತಹ ವೃತ್ತಗಳು ಮತ್ತು ಬಸ್ ನಿಲ್ದಾಣಗಳ ಹತ್ತಿರ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬೇಸಿಗೆ ಕಾಲದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಬಿಸಿಲು ದಾಖಲೆಯಾಗುತ್ತಿರುವುದು. ಅದರಲ್ಲೂ ಕಲಬುರಗಿಯಲ್ಲಿ ಜನರು ಹೋರಾಟ ಮಾಡಲು ಕೂಡ ತುಂಬಾ ತೊಂದರೆಯಾಗುತ್ತಿದೆ. ವಾಹನ ಸವಾರರು ಅನೇಕ ಸಿಗ್ನಲ್ ಬಳಿ 44% ತಾಪಮಾನ ವಾಹನ ಸವಾರರ ಮೇಲೆ ತುಂಬಾ ಪರಿಣಾಮವಾಗುತ್ತಿದೆ. ಅದಕ್ಕಾಗಿ ಕೆಲವು ದಿನಗಳ ಕಾಲ ಸಿಗ್ನಲ್ಗಳ ಕಾರ್ಯವನ್ನ ಸ್ಥಗಿತಗೊಳಿಸಿ ಕಲಬುರಗಿ ನಗರದ ರಸ್ತೆಗಳ ಮೇಲೆ ನೀರು ಸಿಂಪಡಿಸುವ ಕಾರ್ಯಕ್ಕೆ ಮಹಾನಗರ ಪಾಲಿಕೆ ಮುಂದಾಗಲು ತಾವು ಆದೇಶಿಸಿ ಕಲಬುರಗಿಯ ಪ್ರಮುಖ ವೃತ್ತಗಳಲ್ಲಿ ಸಾರ್ವಜನಿಕರು ನಿಲುಗಡೆ ಸ್ಥಳಗಳಾದ ಬಸ್ ನಿಲ್ದಾಣಗಳಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸುವ ಮೂಲಕ ಜನರ ಹಿತವನ್ನು ಕಾಪಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಬಿಜಾಪುರ ಮಾದರಿಯಲ್ಲಿ ಸಿಗ್ನಲ್ಗಳಲ್ಲಿ ಇವತ್ತು ಅಲ್ಲಿ ಯತ್ನಾಳವ್ರು ಮಾಡಿದಂಥ ಏನು ಕಾರ್ಯ ಮಾಡಿದ್ರು ಆ ಕಾರ್ಯ ಕಲಬುರಗಿ ಜಿಲ್ಲಾಡಳಿತ ಆ ಮಾದರಿಯಲ್ಲಿ ಇವತ್ತು ಸಿಗ್ನಲ್ಗಳಲ್ಲಿ ಒಂದು ನೆರಳು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ತಂಪಾದ ಕುಡಿಯೋ ನೀರು ವ್ಯವಸ್ಥೆನ ಕನಿಷ್ಠ ಕುಡಿಯೋ ನೀರು ಕೆಲಸನ ಅದನ್ನು ವ್ಯವಸ್ಥೆ ಮಾಡಬೇಕಾಗಿ ನಮ್ಮಲ್ಲಿ ಜಿಲ್ಲಾಧಿಕಾರಿ ಮೂಲಕ ಮನೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಸರ್ವ ಸದಸ್ಯರು ಇವತ್ತು ಸಚಿನ್ ಪರ್ತಾಬಾದ್ ಆಗಿರ್ಬೋದು, ದತ್ತು ಬಾಸ್ಕಿ ಅವರು ಮತ್ತು ಗೋಪಾಲ್ ನಾಟಿಕ್ ಅವರು, ಸಂದೀಪ್ ಬರ್ಣಿಯವರು, ಶರಣು ಹೊಸ್ಮನಿಯವರು, ಜಯರಾಜ್ ಕಿಣಗಿಕರ್ ಅವರು, ರವಿ ದೇಗಾಂವ್ ಅವರು ಎಲ್ಲರೂ ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಂದು ಭೇಟಿ ಮಾಡೋ ಮೂಲಕವಾಗಿ ವಿಶೇಷವಾದಂಥ ಮನವಿಯನ್ನು ಕಲಬುರಗಿ ಜನತೆ ಹಿತ ಪ್ರಕಾರವಾಗಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟ ಮಾಡುವಂಥ ಕನ್ನಡ ಪರ ಸಂಘಟನೆ ಆದ್ಯ ಕರ್ತವ್ಯವೂ ಕೂಡ. ಹಾಗಾಗಿ ಅನೇಕ ವಿಷಯಗಳ ಕುರಿತು ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ರಸ್ತೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಚುನಾವಣೆ ನೀತಿ ಸಹಿತ ನಿನ್ನೆ ಮುಗಿದ್ರೂ ಕೂಡ, ನಿನ್ನೆ ಒಳ್ಳೆಯ ರೀತಿಯಿಂದ ಚುನಾವಣೆ ನಡೆದರೂ ಕೂಡ ಕಲಬುರಗಿಯ ಜನರ ಒಂದು ಹಿತವನ್ನು ಕಾಪಾಡಬೇಕಾದ್ರೆ
ಕಲಬುರಗಿ ಜನರಿಗೆ ಇವತ್ತು ಶುದ್ಧವಾದಂಥ ತಂಪಾದಂಥ ಕುಡಿಯೋ ನೀರನ್ನು ಕಲಬುರಗಿ ನಗರದಲ್ಲಿ ಎಲ್ಲ ವೃತ್ತಗಳಲ್ಲಿ ಎಲ್ಲ ಸಾರ್ವಜನಿಕರಿರುವಂಥ ಸ್ಥಳಗಳಲ್ಲಿ ಆ ವ್ಯವಸ್ಥೆಯನ್ನು ಮಾಡಬೇಕು. ಏಕೆಂದರೆ ಕಲಬುರಗಿ ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಈ ಭಾಗದಲ್ಲಿ ಇವತ್ತು ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದು ಈಗಾಗಲೇ ದಾಖಲೆಯಾಗಿದೆ. ಕಲಬುರಗಿ ನಗರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 44% ಡಿಗ್ರಿ ಇವತ್ತು ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಕಲಬುರಗಿಯಲ್ಲಿ ಜನರು ಇವತ್ತು ಮಹಿಳೆಯರಾಗಿರ್ಬೋದು ಜನರಾಗಿರೋದು ಓಡಾಟ ಮಾಡೋದು ತುಂಬ ಕಷ್ಟದ ಸಂಗತಿಯಾಗಿದೆ. ಅದಲ್ಲದೆ ಕೂಡ ವಾಹನ ಸವಾರರು ಇವತ್ತು ಅನೇಕ ಸಿಗ್ನಲ್ಗಳಲ್ಲಿ 1 ನಿಮಿಷಗಳ ಕಾಲ ನಿಲ್ಲಬೇಕಾದರೆ ಬಿಸಿಲಿನ ತಾಪಮಾನದಿಂದ ಸುಮಾರು ಜನರಿಗೆ ಇವತ್ತು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬಿಜಾಪುರದಲ್ಲಿ ಯತ್ನಾಳ್ ಅವರು ಒಂದು ವಿಶೇಷದಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಏನು ಪ್ರಯತ್ನ ಅಂದರೆ ಸಿಗ್ನಲ್ಗಳಲ್ಲಿ ವಾಹನ ಸವಾರಗಾರರು ನಿಂತು ಏನು ವಾಹನ ಸವಾರರಿಗೆ ಒಂದು ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಅವರಿಗೆ ಆ ಒಂದು ಬಿಸಿಲಿನ ತಾಪಮಾನ ತಲುಗಬಾರ್ದು ಅನ್ನುವಂಥ ಶೆಡ್ಗಳನ್ನು ಮಾಡೋ ಮೂಲಕವಾಗಿ ಆ ಮಾದರಿಯಲ್ಲಿ ಕಲಬುರಗಿಯಲ್ಲಿ ಮಾಡಬೇಕು ಅನ್ನುವಂಥ ಬೇಡಿಕೆ. ಅದು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಸಿಗ್ನಲ್ಗಳನ್ನು ಸದ್ಯ ದಿನಗಳ ಕಾಲ ಅದು ಕಾರ್ಯವನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲದೆ ಕೂಡ ರಸ್ತೆ ಮಧ್ಯದಲ್ಲಿ ನೀರು ಸಿಂಪಡಿಸುವಂಥ ಕಾರ್ಯಕ್ಕೆ ಮಹಾನಗರ ಪಾಲಿಕೆ ಮುಂದಾಗಬೇಕು. ಎಲ್ಲ ಸಿಗ್ನಲ್ಗಳಲ್ಲಿ ಅಷ್ಟೇ ಅಲ್ಲದೆ ಇವತ್ತು ಅನೇಕ ವೃತ್ತಗಳಲ್ಲಿ ಸಾರ್ವಜನಿಕರು ನಿಲ್ಲುವಂಥ ಬಸ್ ನಿಲ್ದಾಣ ಆಗಿರ್ಬೋದು, ಸಿಟಿ ಬಸ್ ನಿಲ್ದಾಣ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಶುದ್ಧವಾದಂಥ ಕುಡಿಯುವ ನೀರು, ತಂಪು ನೀರನ್ನು ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಎಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡೋ ಮೂಲಕವಾಗಿ ಇವತ್ತು ಮನವಿಯನ್ನು ಸಲ್ಲಿಸಿದೆ. ನಾಳೆಯಿಂದನೇ ಈ ಎಲ್ಲ ಒಂದು ಕಾರ್ಯವನ್ನು ಮುಂದುವರಿಸಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು. ಚುನಾವಣೆ ಮುಗಿದಿದೆ, ಆದರೂ ಕೂಡ ಇವತ್ತು ಕಲಬುರಗಿ ನಗರದಲ್ಲಿ ಬಿಸಿಲಿನ ಬಗ್ಗೆ ಇವತ್ತು ಜನರಿಗೆ ಯಾವ ರೀತಿಯ ಒಂದು ಸೌಕರ್ಯಗಳನ್ನ ಕೊಡಬೇಕು, ನೀರಾಗಿರ್ಬೋದು, ರಸ್ತೆ ಮೇಲೆ ನೀರು ಸಿಂಪಡಿಸೋದಾಗಿರ್ಬೋದು, ಸಾರ್ವಜನಿಕರಿದ್ದಂಥ ಸ್ಥಳಗಳಲ್ಲಿ ತಂಪಾದ ಒಂದು ರಕ್ಷಣೆ ನೀಡೋದಾಗಿರ್ಬೋದು, ನೆರಳಿನ ಟೆಂಟ್ಗಳನ್ನು ಹೊಡೆಯೋದಾಗಿರ್ಬೋದು, ಈ ವ್ಯವಸ್ಥೆಗೆ ಜಿಲ್ಲಾಡಳಿತ ಮುಂದಾಗಬೇಕನ್ನುವಂಥ ಮನವಿಯನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕನ್ನಡಪರ ಸಂಘಟನೆ ಒಕ್ಕೂಟ ಕಲಬುರಗಿಯ ಜನರ ಒಂದು ಹಿತಕ್ಕಾಗಿ ಇವತ್ತು ಮನವಿಯನ್ನು ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಚಿನ್ ಫರ್ಹತಾಬಾದ್, ಕಲ್ಯಾಣ ಕರ್ನಾಟಕ ಸಮರ ಸೇನೆಯ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್, ಪ್ರವೀಣ್ ಶೆಟ್ಟಿ ಬಣದ ಕರವೇ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲ್ ನಾಟಿಕಾರ್, ಕರ್ನಾಟಕ ನವ ನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷರಾದ ರವಿ ದೇಗಾಂವ್, ಜೈ ಕನ್ನಡಿಗರ ಸೇನೆಯ ಅಧ್ಯಕ್ಷರಾದ ದತ್ತು ಭಾಸಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೈದರಾಬಾದಿನ ಯಶೋಧ ಆಸ್ಪತ್ರೆಯ ಹಿರಿಯ ಹೆಮಟಾಲಜಿಸ್ಟ್ ಮತ್ತು ಬಿಎಂಟಿ ತಜ್ಞರಾದ ಡಾಕ್ಟರ್ ಗಣೇಶ್ ಜೈಶೆಟ್ಟಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ರಕ್ತದ ಕಾಯಿಲೆಗಳು ಮತ್ತು ರಕ್ತದ ಕ್ಯಾನ್ಸರ್ಗಳು ಹೆಚ್ಚಾಗಿ ಗುಣಪಡಿಸಬಲ್ಲವು ಎಂದು ವಿಜಯಿಗಳು ಹೇಳುತ್ತಾರೆ ಮತ್ತು 2024ರಲ್ಲಿ ಅಸ್ಥಿಮಜ್ಜೆಯ ಕಸಿ ಯಶಸ್ಸಿನ ಪ್ರಮಾಣವು ರಕ್ತದ ಕ್ಯಾನ್ಸರ್ ಮತ್ತು ರಕ್ತದ ಅಸ್ವಸ್ಥತೆಗಳಿಗೆ 80% 90% ಮೀರಿದೆ. ಯಶೋಧ ಹಾಸ್ಪಿಟಲ್, ಹೈಟೆಕ್ ಸಿಟಿ, ಹೈದರಾಬಾದ್ ಗುಲ್ಬರ್ಗಾದ ಯಶೋಧ ಮೆಡಿಕಲ್ ಸೆಂಟರ್ ನಲ್ಲಿ ಯಶಸ್ವಿಯಾಗಿ ಬಿಎಂಟಿಯೊಂದಿಗೆ ರಕ್ತದ ಕ್ಯಾನ್ಸರ್ ಮತ್ತು ರಕ್ತ ಅಸ್ವಸ್ಥತೆಗಳ ವಿರುದ್ಧ ಗೆದ್ದ ವಿಶ್ವ ರಕ್ತ ರೋಗಗಳ ಜಾಗೃತಿ ತಿಂಗಳ ಸಂದರ್ಭ ವಿಜಯಶಾಲಿಗಳೊಂದಿಗೆ ರಕ್ತ ಕ್ಯಾನ್ಸರ್ ಮತ್ತು ಮೂಳೆ ಮಜ್ಜೆಯ ಕಸಿ ಬಿಎಂಟಿ ಸರ್ವೈವರ್ಸ್ ಶೃಂಗಸಭೆಯನ್ನ ನಡೆಸಿತು. ಗುಲ್ಬರ್ಗಾದಲ್ಲಿ 8ನೇ ಮೇ 2024ರಂದು ಇಂದು ಯಶೋಧ ಆಸ್ಪತ್ರೆ, ಹೈಟೆಕ್ ಸಿಟಿ, ಹೈದರಾಬಾದ್ ಬ್ಲಡ್ ಕ್ಯಾನ್ಸರ್ ಮತ್ತು ಬಿಎಂಟಿ ಬದುಕುಳಿದವರು ಗುಲ್ಬರ್ಗಾದ ಯಶೋಧ ವೈದ್ಯಕೀಯ ಕೇಂದ್ರದಲ್ಲಿ ರಕ್ತ ಕ್ಯಾನ್ಸರ್ ಮತ್ತು ರಕ್ತ ಅಸ್ವಸ್ಥತೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರಕ್ತ ಕ್ಯಾನ್ಸರ್ ಮತ್ತು ರಕ್ತ ಅಸ್ವಸ್ಥತೆಗಳ ಬಗ್ಗೆ ಅಂಶವನ್ನ ಒತ್ತಿ ಹೇಳಿದರು. ಸಂಪೂರ್ಣವಾಗಿ ಗುಣಪಡಿಸಬಹುದಾದದ್ದಲ್ಲದೆ ಯಶಸ್ವಿ ಬಿಎಂಟಿಯ ನಂತರ ಈ ರೋಗಿಗಳು ನಮ್ಮಂತೆ ಸಂಪೂರ್ಣವಾಗಿ ಸಾಮಾನ್ಯ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಈ ರೋಗದಲ್ಲಿ ಬದುಕುಳಿದವರು ರಕ್ತದ ಕ್ಯಾನ್ಸರ್ ಮತ್ತು ರಕ್ತದ ಅಸ್ವಸ್ಥತೆಗಳಿಂದ ಬಳಲುತ್ತಿರುವವರನ್ನು ಬೆಂಬಲಿಸಲು ಜನರನ್ನು ಪ್ರೋತ್ಸಾಹಿಸುವ ಗುರಿಯನ್ನ ಹೊಂದಿದ್ದಾರೆ ಎಂದು ಹಿರಿಯ ಹೆಮಟಾಲಜಿಸ್ಟ್ ಮತ್ತು ಬಿಎಂಟಿ ತಜ್ಞರಾದ ಡಾಕ್ಟರ್ ಗಣೇಶ್ ಜೈಶೆಟ್ಟಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. सो फर्स्ट ऑफ ऑल सारे मीडिया बंधु भाइयों को आज आपने इतने बिजी शेड्यूल में टाइम निकाल के आप यहाँ पे आए हैं, इसलिए आपको बहुत बहुत धन्यवाद. क्योंकि ये ब्लड डिसऑर्डर्स एंड ब्लड कैंसर्स, इसके बारे में समाज में जागरूकता लाने के लिए आप जो इकट्ठा हुए हैं, आप सभी को धन्यवाद. आज मैं कुछ फैक्ट्स आपके साथ शेयर करना चाहूँगा जिससे नॉर्मली ब्लड का कोई भी बीमारी हो, मुख्यतः ब्लड कैंसर हो, हमारे समाज में ऐसे अवगाहना है कि ये ब्लड कैंसर होने वाला मरीज़ बचता नहीं है,
कितना भी ट्रीटमेंट करो ठीक सक्सेस नहीं होता है, और ऐसे मरीज जितने दिन बचे हैं बेड पे सो के रहते हैं और वो कभी अपनी तरह हेल्दी आरोग्यवान नहीं बन सकते हैं। तो मैं इसके बारे में कुछ हमारे साथ मैडम है, एक्चुअली उनका एक बहुत ही जानलेवा ब्लड कैंसर था, AML एक्यूट माइलोइड ल्यूकीमिया ब्लड कैंसर था। 7 साल पहले उनका बोन मैरो ट्रांसप्लांट हुआ है यशोदा हॉस्पिटल में, और बोन मैरो ट्रांसप्लांट के बाद पिछले 6 साल से मैडम पूरी तरीके से हमारी तरह एकदम हेल्दी और कंप्लीटली अपने कामकाज में व्यस्त है। आप उनको देख के पहचान नहीं पाएंगे कि उनको कभी इतना जानलेवा ब्लड कैंसर था और उनका बोन मैरो ट्रांसप्लांट सक्सेसफुल हो चुका है। ब्लड कैंसर, ब्लड डिसऑर्डर 2024 में 90% से ज्यादा क्योर रेट है, और ट्रीटमेंट के बाद ये मरीज अपने तरह पूरी तरीके से हेल्दी और कंप्लीटली अपना जो काम कर सकते वो सब काम कर सकते हैं, राइट। सो ब्लड कैंसर में 3 टाइप होते हैं, ल्यूकीमिया, लिम्फोमा, माइलोमा। तो उसका एक उदाहरण देता हूँ, जैसे हमारे साथ आज कविता मैडम बैठी है, उसी तरीके से एक लेडी, इनका नाम है रिकाको इकी, ये जापानीज एथलीट है, स्विमिंग एथलीट। पीवी सिंधु का नाम सबने सुना होगा, राइट। तो पीवी सिंधु इज अ नेशनल हीरो इन आवर कंट्री। क्यों? क्योंकि उन्होंने सिल्वर मेडल साध्य किया था ओलंपिक्स में। इस महिला को, रिकाको इकी को 2018 में जानलेवा ब्लड कैंसर AML हुआ था, और बोन मैरो ट्रांसप्लांट के बाद ये पूरी तरीके से क्योर हुई है। 2 साल के अंदर 2020 में इन्होंने टोक्यो ओलंपिक्स में स्विमिंग में सिल्वर मेडल साध्य किया। क्या आप इमेजिन कर सकते हो ब्लड कैंसर वाला मरीज ट्रीटमेंट के पश्चात इतना आरोग्यवान और नॉर्मल हो सकता है? ठीक है, ये मेरा एक, इस फोटो को देख के आप क्या सोच सकते हैं? ये फोटो को देख के आप क्या, आपकी क्या राय है? बॉडी बिल्डर, उसके बाजू में मैं खड़ा हूँ, राइट। सर मेरी बहुत इच्छा है कि मैं मेरे इस मरीज के 10% भी अगर हेल्थ या डॉक्टर के व्यस्त समय के अनुसार समय नहीं मिलता, लेकिन इनको भी एक जानलेवा ब्लड कैंसर हुआ था 8 साल पहले। ये तेलंगाना के मरीज है, हैदराबाद के। इनका हमने हाफ मैच बोन मैरो ट्रांसप्लांट किया। हाफ मैच बोन मैरो ट्रांसप्लांट अत्यंत जटिल होता है। हाफ मैच ट्रांसप्लांट के 8 साल बाद ना कि ये खुद हेल्दी और कंप्लीटली क्योर हो चुके हैं, लेकिन हम जैसे हजारों लोगों को वो हेल्थ टिप्स दे रहे, एक बॉडी जिम ट्रेनर के हैसियत से काम करते हुए। एक्चुअली इट इज, ये बहुत गौरव की बात है कि मुझे मैडम के ट्रीटमेंट का हिस्सा बनने का सौभाग्य प्राप्त हुआ, एंड आई एम रियली प्राउड कि आज मैडम का ट्रांसप्लांट होके 6 साल हुआ है, 6 इयर्स। नॉर्मली कोई भी बीमारी ब्लड की 5 साल अगर क्रॉस होता है तो उसको कंप्लीट क्योर किया बोला जाता है। 5 इयर्स, तो मैडम हैज क्रॉस 5 इयर्स, नाउ शी इज 6 इयर्स, एंड मैडम के 3 बच्चे हैं, ऑल ऑफ देम आर डूइंग फाइन। शी इज कंप्लीटली एक्टिव, एंड आई एम रियली प्राउड एंड रियली हैप्पी टू बी पार्ट ऑफ दिस वंडरफुल जर्नी। ऐसे लाखों हजारों मरीजों का इलाज करने के बाद सब लोग हमारी तरह पूरी तरीके से स्वस्थ रहते हैं। तो मेरा मीडिया बांधुओं से, मीडिया भाइयों से ये नम्र निवेदन है कि सोसाइटी में ये पॉजिटिव मैसेज ज़्यादा से ज़्यादा मात्रा में फैलाइए कि ब्लड की कोई भी बीमारी हो, ब्लड का कोई भी कैंसर हो, उसकी अत्याधुनिक चिकित्सा से ऐसे मरीज नहीं रह के हमारी तरह नॉर्मल इंसान बनते हैं। कंप्लीटली स्वस्थ और कंप्लीटली क्योर होने का चांस 90% से भी ज़्यादा है। ये सब संभव है बिकॉज ऑफ एडवांसमेंट्स इन मेडिसिन एंड टेक्नोलॉजी। उसका एक एग्जांपल आपको बताना चाहूँगा। कोविड पैंडेमिक में इंडिया एकमात्र ऐसा देश था जिसने हमारे देश का वैक्सीनेशन रेट 90% से ज़्यादा वर्ल्ड में सबसे हाईएस्ट था। प्लस कोविड पैंडेमिक शुरू होने के 9 महीने के अंदर इंडिया ने अपना खुद का सेल्फ मेड वैक्सीन डेवलप किया था, और ना कि हमारे देश के नागरिकों को, बट हमने लगभग 90 देशों को कोविड वैक्सीन सप्लाई किया है। तो इंडिया अभी वर्ल्ड का 4th लार्जेस्ट इकोनॉमी है, गर्व की बात है। और वर्ल्ड के जो भी अत्याधुनिक चिकित्सा मेडिसिन फील्ड में ऑल एडवांस इंफ्रास्ट्रक्चर,
ऑल एडवांस ट्रीटमेंट फैसिलिटीज़, एक्सपर्ट डॉक्टर्स हमारे देश में अवेलेबल है। और किसी भी बीमारी का, चाहे वो ब्लड कैंसर हो या ब्लड की कोई भी बीमारी हो, उसका पूरा इलाज हमारे देश में, हमारे अस्पतालों में, हमारे डॉक्टर द्वारा संभव है। ये ब्लड कैंसर इज नॉट द एंड ऑफ द रोड, इनफैक्ट इट इज द बिगिनिंग ऑफ अ न्यू ವಂಡರ್ಫುಲ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಕೊಪ್ಪಳ ಜಿಲ್ಲೆ ಕುಷ್ಟಗಿ. ನಮ್ಮ ಮಿಸ್ಸಸ್ಸು ಇಲ್ಲೇ ಜೇವರಿಗೆ ಇವ್ರು ಮದುವೆ ಮಾಡ್ಕೊಂಡ್ಮೇಲೆ ಈ ಸಣ್ಣ ಪಾಪು 1 ವರ್ಷ ಇದ್ದೊತ್ತಲ್ಲಿ ಇವನು ಇಲ್ಲೇ ಹರ್ಷ ಆಸ್ಪತ್ರೆಯಲ್ಲಿ ಗುಲ್ಬರ್ಗದಲ್ಲಿ ಡೆಲಿವರಿ ಆಯಿತು. ಇವನು 1 ಇಯರ್ ಇರತ್ತಲೇ ಈ ಬ್ಲೀಡಿಂಗ್ ಆದ ಹೊತ್ತಲ್ಲಿ AML ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಅಂದ್ಬಿಟ್ಟು ಸರ್ಗೆ ರೆಫರ್ ಮಾಡಿದರು. ಸುಮಾರು 2018ರಿಂದ ಸರ್ ಬಲ್ಲೇ ನಾವು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ವಿ. BMT ಒಳಗೆ ಈಕೆ AB ಪಾಸಿಟಿವ್ ಬ್ಲಡ್ಡು ಯಾವುದೋ ಒಂದು ಉತ್ಪಾದನೆ ಆಗಲಿಲ್ಲ. ಆಕೆಗೆ ಎಲ್ಲ ಬ್ಲೀಡಿಂಗ್ ಆಗಿ ಪೂರ್ತಿ ಒಂದು ಸ್ಟೇಜ್ ಲಾಸ್ಟ್ ಸ್ಟೇಜ್ಗೆ ಬಂದಿತ್ತು. ಸರ್ ಏನು ಮಾಡಿ BMTಗೆ ಅಡ್ಮಿಟ್ ಮಾಡಿಬಿಟ್ಟು ಅವ್ರ ಬ್ರದರ್ನ, ಇವ್ರ ಸೋದರನ ಆಫ್ ಬ್ಯಾಚ್ ಬರ್ತಕ್ಕಂಥ ಬ್ಲಡ್ಡನ್ನು AB ಪಾಸಿಟಿವ್ ಬ್ಲಡ್ ತೆಗೆದು B ಪಾಸಿಟಿವ್ ಅವನ ಬ್ರದರ್ ಬ್ಲಡ್ ತೊಗೊಂಡು ಈಕೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು. BMT ಒಳಗೆ ಒಳಗಿಟ್ಟು ಈಗ B ಪಾಸಿಟಿವ್ ಬ್ಲಡ್ ಈಕೆಯಲ್ಲಿದೆ, ಸಂಪೂರ್ಣ ಕ್ಯೂರ್ ಆಗಿದ್ದಾಳೆ. 3 ಮಕ್ಕಳು, ಇನ್ನೂ 2 ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು ಚೆನ್ನಾಗಿ ಓದಕತ್ತಾರೆ ಅವರು. ಆಮೇಲೆ ಇವನು ಈಗ ಎರಡನೇ ಸ್ಟ್ಯಾಂಡರ್ಡ್, ಈಗ ಫಸ್ಟ್ 1 ವರ್ಷ ಇತ್ತು, ಈಗ 6 ವರ್ಷ. ಈಗ 6 ವರ್ಷ ಆಯ್ತು ಆರಾಮಾಗಿ, ಬಿಲ್ಕುಲ್ ಎಲ್ಲ ಪೂರ್ತಿ ಆರಾಮಿದ್ದಾಳೆ. ಆಸ್ಪತ್ರೆ ಯಾವಾಗಾರ ವಿಸಿಟಾರ ನಾವು ಡಾಕ್ಟ್ರಿಗೆ ಮಾತಾಡ್ಸಕ್ಕೆ ಹೋಗ್ತೀವಿ ಹೊರತು ಟ್ರೀಟ್ಮೆಂಟ್ ಹೋಗ್ತಾಯಿಲ್ಲ. ಈ ನನ್ನ ಪಾಲಿಗೆ ನನ್ನ ಕುಟುಂಬಕ್ಕೆ ನಾನು ದೇವರು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಬ್ಬ ಲಾಯರಾಗಿ ನಾನು ಇದಕ್ಕೆ ಸಾಧ್ಯನಾ ಅಂತ ಫಸ್ಟ್ ಆಸ್ಪತ್ರೆಗೆ ಹೋದವ, ಯಶೋಧ ಆಸ್ಪತ್ರೆಗೆ ಇದನ್ನು ಆಗುತ್ತಾ ನನ್ನ ಪ್ರಯತ್ನ ಮಾಡೋಣ ಅಂದವ. ಈ ಡಾಕ್ಟ್ರಿಗೆ ನಾನು ದೇವ್ರ ರೂಪದಾಗ ಕಂಡಿದ್ದೀನಿ. ನನ್ನ ಹೆಂಡತಿ ನಾನು ಕಾಪಾಡ್ಕೊಂಬಂದು ಅಂತ ಡಾಕ್ಟ್ರ್ ರಕ್ಷಣೆ ಮಾಡ್ಯಾರ. ಇಲ್ಲಿ ಗುಲ್ಬರ್ಗದಾಗ ಬಂದು ಹೊತ್ತಿನಾಗ ಇವತ್ತೆಲ್ಲ ಕೆಲಸ ಬಿಟ್ಟು ನಾನು ಬೆಳಗ್ಗೆ 6 ಗಂಟೆ ಬಿಟ್ಟು ಇಲ್ಲಿ ಬಂದೆ. ನಾನು ನೋಡ್ತಾ ನಾನು ಇವ್ರು ನೋಡಿದ್ದೆ ನಾನು ದೇವ್ರು ನೋಡಿದಂಗೆ ಆಯಿತು. ಅಂದರೆ ನನ್ನ ಕುಟುಂಬ ಉಳಿಸಿದಂಥ ದೇವ್ರು ಇದ್ದಂಗೆ. ಅದಕ್ಕೋಸ್ಕರ ಇದು ಎಲ್ಲ ನಮ್ಮ ಕರ್ನಾಟಕಕ್ಕೂ ಉಪಯೋಗ ಆಗುತ್ತೆ ಅಂದ್ಗಡೆ ನಾನು ಭಾಳ ಖುಷಿ ಆಯಿತು. ಈ ಯಶೋಧ ಆಸ್ಪತ್ರೆಯಲ್ಲೇ ನಾನೇ ನೋಡಿದ್ದಿಲ್ಲ. ಇಂಥ ಒಂದು ಡಿಸೀಸ್ ಬಂದದಂತಾಗ ನಾನು ಹೈದರಾಬಾದ್ ಹೋಗೋದು ಪರಿಸ್ಥಿತಿ ಬಂತು. ಇವತ್ತು ಸರ್ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕೆ ಭಾಳ ಖುಷಿಯಾಗಿದೆ ನನಗೆ. ಇದು ಸರ್ದು ಇಲ್ಲಿ ಒಂದು ಕರ್ನಾಟಕ ಸೇವೆ ಸಿಗಲಿ ಅಂತಂದು ನಾನು ಕೇಳ್ಕೊಂಡು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸಂಗಮೇಶ್ವರ ಸಂಸ್ಥಾನ ಹಿರೇಮಠ ಮುದ್ದಡಗಾದ ಸದ್ದೋಜಾತ ಶ್ರೀ ರೇಣುಕಾ ಶಿವಾಚಾರ್ಯರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮುದ್ದಡಗ ಗ್ರಾಮದಲ್ಲಿ ಶ್ರೀ ಸಂಗಮೇಶ್ವರರ 42ನೆಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸೋಲಾಪುರದ ಸಿದ್ದರಾಮೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮವು ಈಗಾಗಲೇ ಪ್ರಾರಂಭವಾಗಿದ್ದು ಮೇ 10ರಂದು ಸಂಪನ್ನಗೊಳ್ಳಲಿದೆ ಎಂದು ಸದ್ದೋಜಾತ ರೇಣುಕಾ ಶಿವಾಚಾರ್ಯರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಮೇ 10ರಂದು ಬೆಳಗ್ಗೆ 9 ಗಂಟೆಗೆ ಮಹಾಮಂಗಳಾರತಿ, 9 ಗಂಟೆಗೆ ಉಚ್ಛಾಯಿ, ಮೇ 11ರಂದು ಪಲ್ಲಕ್ಕಿ ಉತ್ಸವ, ಸಂಜೆ 5 ಗಂಟೆಗೆ ರಥೋತ್ಸವ ಜರುಗಲಿದೆ ಎಂದು ತಿಳಿಸಿದರು. ಮೇ 11ರಂದು ರಾತ್ರಿ 9 ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದ ಶ್ರೀಗಳು ಇದೇ ಸಂದರ್ಭದಲ್ಲಿ ಶ್ರೀಮಠದ ಕಟ್ಟಡಕ್ಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ರೇವಣಸಿದ್ದಪ್ಪ ಬೆಳಮಗಿ, ಶಿವಶರಣಪ್ಪ ದಣ್ಣೂರ್, ಸಂಪತ್ ಕುಮಾರ್ ಗರುಗುಂಡೆ, ಸುಭಾಷ್ ಉದುನೂರೆ, ಅಂಬಾರಾಯ್ ಖಂಡಾಳ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂಗಮೇಶ್ವರ ಶಿವಯೋಗಿಗಳ ಗದ್ದಿಗೆ, ಜೀವಂತ ಗದ್ದಿಗೆ ಸಂಗಮೇಶ್ವರ ಶಿವಯೋಗಿಗಳ 42ನೇ ವರ್ಷದ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದೆ. ಅದು 1ನೇ ತಾರೀಕಿನಿಂದ ಶ್ರೀ ಸೋಲಾಪುರ ಸಿದ್ದರಾಮೇಶ್ವರರ ಪುರಾಣ ಪ್ರವಚನ ಪ್ರಾರಂಭಗೊಂಡು ಆ ಜೊತೆಯಲ್ಲಿ 11ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ನಡೀತದೆ. 10ನೇ ತಾರೀಕು ಸಂಗಮೇಶ್ವರ ಶಿವಯೋಗಿಗಳ ತೊಟ್ಟಿಲ ಕಾರ್ಯಕ್ರಮ, ತದನಂತರ 9ನೇ ತಾರೀಕು ಧರ್ಮಸಭೆಗಳು, 8-9 ಧರ್ಮಸಭೆ ಮತ್ತು 11ನೇ ತಾರೀಕು ಭವ್ಯ ರಥೋತ್ಸವ, ಪಾಲಕಿ ಮಹೋತ್ಸವ ಇರುತ್ತದೆ. ರಥೋತ್ಸವ ನಂತರ ಭರತನಾಟ್ಯ, ಸಂಸ್ಕೃತಿ ಕಾರ್ಯಕ್ರಮ, ಹಾಸ್ಯ ಕಾರ್ಯಕ್ರಮಗಳು, ಇನ್ನಿತ ಕಾರ್ಯಕ್ರಮಗಳನ್ನು ನಡೀತದೆ. ಈ ರೀತಿಯಾಗಿ ಶ್ರೀಮಠದ ಜಾತ್ರಾ ಮಹೋತ್ಸವವನ್ನು ವೈಭವದಿಂದ ಸಮಸ್ತ ನಾಡಿನ ಭಕ್ತರ ಸಹಕಾರದಿಂದ ನಡೆದು ಬಂದಿದೆ. ಈ ಕಾರ್ಯಕ್ರಮದ ಒಂದು ಪತ್ರಿಕಾಗೋಷ್ಠಿಯ ಸಭೆಯಲ್ಲಿ ಈ ಶ್ರೀಮಠದ ಭಕ್ತಾದಿಗಳು ಮತ್ತು ಮುದ್ದಡಗ ಗ್ರಾಮದ ಸಮಸ್ತ ಎಲ್ಲ ಸದ್ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಆದಷ್ಟು ಭಕ್ತ ಜನರಿಗೆ ಗಮನಕ್ಕೆ, ಭಕ್ತರಿಗೆ ಮುಟ್ಟಿಸುವಂಥ ಕಾರ್ಯ ಮಾಡಬೇಕೆಂದು ಎಲ್ಲ ಪತ್ರಿಕಾ ಮಾಧ್ಯಮ ವರದಿಗಾರರಲ್ಲಿ ನಾನು ತಿಳಿಪಡಿಸ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಪಲ್ಲಕ್ಕಿ ಉತ್ಸವದ ಬೆಳಗ್ಗೆ ಅದರ ಅವತ್ತು 11 ತಾರೀಕು ಇಲ್ಲಿ ಸಂಗಮೇಶ್ವರ ಶಿವಯುಗಳ ಮೂರ್ತಿ ಇರ್ತದೆ ರೀ, ಬೆಳ್ಳಿ ಮೂರ್ತಿ ರೀ, ಇಲ್ಲಿ
ಬೆಳ್ಳಿ ಮೂರ್ತಿ ಉತ್ಸವದ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಮಾಕಾ ಲೇಔಟ್ ಎನ್ಜಿಒ ಕಾಲನಿ ಜೇವರ್ಗಿ ರಸ್ತೆ ಕಲಬುರಗಿಯ ವತಿಯಿಂದ 891ನೆಯ ಬಸವ ಜಯಂತಿ ಉತ್ಸವ ಹಾಗೂ ಬಸವಣ್ಣನವರ ಪಂಚಲೋಹದ ಮೂರ್ತಿ ಅನಾವರಣ ಕಾರ್ಯಕ್ರಮದ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಮಾಕಾ ಲೇಔಟ್ ಎನ್ಜಿಒ ಬಡಾವಣೆ ಜೇವರ್ಗಿ ಕಾಲೋನಿ ಕಲಬುರಗಿಯ ವತಿಯಿಂದ 891ನೆಯ ಬಸವ ಜಯಂತಿ ಉತ್ಸವ 2024 ಕಾರ್ಯಕ್ರಮವು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 891ನೆಯ ಬಸವ ಜಯಂತಿ ಹಾಗೂ ವಿಶ್ವಗುರು ಬಸವಣ್ಣನವರ ಪಂಚಲೋಹದ ಪುತ್ಥಳಿ ಅನಾವರಣ ಪ್ರವಚನ ಕಾರ್ಯಕ್ರಮವು ದಿನಾಂಕ 10ನೇ ಮೇ 2024ರಿಂದ 20ನೇ ಮೇ 2024ರವರೆಗೆ ಪ್ರತಿನಿತ್ಯ ಸಾಯಂಕಾಲ 6:30ರಿಂದ 7:30 ಗಂಟೆಯವರೆಗೆ ಜರುಗಲಿದೆ ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಅಯ್ಯಣ್ಣ ನಂದಿ, ಪರಮೇಶ್ವರ್ ಶೆಟ್ಕಾರ್, ಶಿವಕುಮಾರ್ ಧರ್ಮಗೊಂಡ್, ಆದಪ್ಪ ಬಗಲಿ, ಡಾಕ್ಟರ್ ಸಂಜೀವ್ ಕುಮಾರ್ ಶೆಟ್ಕಾರ್, ಹನುಮಂತರಾಯ ಐನೋಳಿ, ಸತೀಶ್ ಸಜ್ಜನ್, ಸಿದ್ದರಾಮ್ ವಾಲಿ, ಪ್ರಸನ್ನ ವಾಂಜರಖೇಡ್, ನಾಗರಾಜ್ ಕಾಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 890ನೇ ಬಸವ ಜಯಂತಿ ಉತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಹೇಳ್ತಾ, ಮುಂಬರುವ ಈ ಬಸವ ಜಯಂತಿಯಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ವಿಶೇಷವಾಗಿ ಪ್ರವಚನ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳ ವಿವರಣೆಯನ್ನು ನಮ್ಮ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಶರಣಶ್ರೀ ಅಯ್ಯಣ್ಣ ನಂದಿಯವರು ವಿವರಣೆ ಮಾಡ್ತಾರೆ. ಇಷ್ಟು ವರ್ಷ ಕಾರ್ಯಕ್ರಮ ಮಾಡಿ ನಮ್ಮ ಬಡಾವಣೆಯಲ್ಲಿ ಏನಂತಂತಂದರೆ ಈ ಶರಣರ ತತ್ವಗಳನ್ನು ಬಿದ್ದಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೆ ನಮ್ಮ ಕಾಲನಿ ಬಡಾವಣೆಯ ಎಲ್ಲ ನಾಗರಿಕರು ಶರಣರೇನಪ್ಪ ಅಂತ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮದರ ಸಹಕಾರ ಇದೆ. ನಮ್ಮ ಉದ್ದೇಶ, ನಮ್ಮ ಸಂಘದ ಉದ್ದೇಶ ಏನಂತಂದರೆ ಶರಣರ ತತ್ವವನ್ನು ನಾಡಿನಾದ್ಯಂತ ಬೆಳೆಸಬೇಕು, ಬಿತ್ತಬೇಕನ್ನೋ ಉದ್ದೇಶದಿಂದ ನಾವೊಂದು ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ. ಅದೇ ಪ್ರಕಾರ ಸುಮಾರು ಒಂದು 28 ವರ್ಷದಿಂದ ಮನೆ ಮನೆಯಲ್ಲಿ ಬಸವತಿ ಕಾರ್ಯಕ್ರಮ ಮಾಡಿದ್ದೇವೆ. ಆಮೇಲೆ ರಕ್ತದಾನ ಶಿಬಿರಗಳು ಮಾಡಿದ್ದೇವೆ. ಆಮೇಲೆ ಜನರಿಗೇನಪ್ಪ ಅಂತ ಶರಣರ ಬಗ್ಗೆ ಜಾಗೃತಿ ಮೂಡಿಸೋಲಾಗಿ ಅನೇಕ ವಿವಿಧ ಕಾರ್ಯಕ್ರಮಗಳು, ಆಟ ಅಂಥವೆಲ್ಲದರಲ್ಲೂ ಮಾಡಿಕೊಂಡು ನಾವು ಸುಮಾರು 28 ವರ್ಷದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಈಗ ಈ ವರ್ಷ ಒಂದು ಸ್ವಲ್ಪ ವಿಶೇಷ ಏನಂತಂದರೆ ಆ ಒಂದು ಸ್ಥಳದಲ್ಲಿ ಏನಂತಂದರೆ ಎಲ್ಲ ಶರಣರ ಸಹಕಾರದಿಂದ ಒಂದು ಬಸವೇಶ್ವರ ಪುತ್ಥಳಿ ಮಾಡಿದ್ದೇವೆ, ಅದನ್ನು ಸ್ಥಾಪನೆ ಮಾಡಿದ್ದೇವೆ. ನಾಳೆ ಬರುವ ದಿನಾಂಕ 10ರಂದು ಅದನ್ನು ಅನಾವರಣ ಮಾಡ್ತಾಯಿದ್ದೇವೆ. ದಿನಾಂಕ 9/5/2024 ಸಾಯಂಕಾಲ 4:30 ಗಂಟೆಗೆ ಏನಂತಂದರೆ ಮಕ್ಕಳಿಗಾಗಿ ಮತ್ತು ಮಹಿಳೆಯರಾಗಿ ಸಣ್ಣ ವಿವಿಧ ಸ್ಪರ್ಧೆಗಳನ್ನ ಇಟ್ಟಿದ್ದೇವೆ. ಅಂದ್ರೆ ನಾವು ಹಿಂಗಾಗಿದೆ ಜನಜೀವನ ಅಂತಂದರೆ ಆಜುಬಾಜು ಮನೆಯವರಿಗೆ ಸ್ವಲ್ಪ ಯಾರು ಅನ್ನಪ್ಲೇ ಪರಿಸ್ಥಿತಿ ಬಂದದ. ಅಂದರೆ ಒಂದು ಸ್ವಲ್ಪ ಎಲ್ಲರಿಗೂ ಮಿಂಗಲ ಅಲ್ಲಿ ಪರಿಚಯ ಆಗಲಿ ಅಂತ ಉದ್ದೇಶದಿಂದ ಈ ಮಕ್ಕಳ ಸಲುವಾಗಿ ಮತ್ತು ಮಹಿಳೆಯರ ಸಲುವಾಗಿ ಅಲ್ಲಿ ನಮ್ಮ ಒಂದು ಬಸವ ಮಂಟಪದಲ್ಲಿ ಏನಂತಂದರೆ ಈ ಒಂದು ಸ್ಪೋರ್ಟ್ಸ್ ಇಟ್ಕೊಂಡಿದ್ದೇವೆ. ನಂತರ ದಿನಾಂಕ 10/5/2024 ಬೆಳಗ್ಗೆ 8 ಗಂಟೆಗೆ ಏನಂತಂದರೆ ಧ್ವಜಾರೋಹಣ ಕಾರ್ಯಕ್ರಮ ಡಾಕ್ಟರ್ CS ಪಾಟೀಲ್ ಖ್ಯಾತ ವೈದ್ಯರು, ನಮ್ಮ ಬಡಾವಣೆಯ ವೈದ್ಯರು ಏನಪ್ಪ ಅಂತಂದ್ರೆ ನೆರವೇರಿಸಲಿದ್ದಾರೆ. ಅದೇ ರೀತಿ ಏನಂತಂದರೆ ಬಸವ ಮಂಟಪ ಉದ್ಘಾಟನೆ ಕಾರ್ಯಕ್ರಮ ಅವತ್ತೇ ಬೆಳಗ್ಗೆ 8:10 ಡಾಕ್ಟರ್ ಸಂಜೀವ್ ಎಲ್ ಗುಪ್ತಾ ಖ್ಯಾತ ಉದ್ಯಮಿದಾರರು ಆ ಒಂದು ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ಅಂದರೆ 10 ತಾರೀಕು ಬೆಳಗ್ಗೆ 8:20 ಗಂಟೆಗೆ ಬಸವಣ್ಣನವರ ಪಂಚಲೋಹದ ಪುತ್ಥಳಿ ಅನಾವರಣವನ್ನು ಶಾರದಾಮಣಿ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಂತರ ಏನಂತಂದರೆ ವಚನ ವಾಚನ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಅಲ್ಲಿ. ಆ ಉದ್ದೇಶ ಏನಪ್ಪ ಅಂತಂದರೆ ಶರಣ ಸಾಹಿತ್ಯವನ್ನು ಯಾರಾದರೂ ಆಸಕ್ತರು ಓದಲಿಕ್ಕೆ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೂ ಅದರಲ್ಲಿ ಆಸಕ್ತಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಒಂದು ವಚನ ವಾಚನ ಕಟ್ಟಡ ಮಾಡಿದ್ದೇವೆ. ಒಂದು ರೂಮ್ ಮಾಡಿದ್ದೇವೆ. ಅಲ್ಲಿ ವಚನ ವಾಚನ ಮಾಡಬೇಕಂತ ಹೆಚ್ಚಿನ ನಾವೆಲ್ಲ ಶರಣರ ಇಚ್ಛೆಯಂತೆ ಒಂದು ಕೈಗೊಂಡಿದ್ದೇವೆ. ಆ ಒಂದು ಕಟ್ಟಡ ಉದ್ಘಾಟನೆಯನ್ನು ಶರಣಬಸಪ್ಪ ಬೆಣ್ಣೂರವರು ಉದ್ಘಾಟಿಸಲಿದ್ದಾರೆ. ನಂತರ ಏನಂತಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಕ್ತದಾನ ಶಿಬಿರ ಕೈಗೊಂಡಿದ್ದೇವೆ. ಅದನ್ನು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಬಾಬುರಾವ್ ಶೇರ್ಕರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ನಂತರ ಏನಂತಂದರೆ ನಮ್ಮ ಬಡಾವಣೆಯ ಕಾರ್ಯಕ್ರಮ ಶರಣರಿಂದ ಹಾಗೂ ಮತ್ತು ನೀಲಮನ್ ಬಳಗ ಬ್ಯಾಂಕ್ ಕಾಲನಿ ಅವರ ವತಿಯಿಂದ ವಚನಾಭಿಷೇಕ ಬಸವಣ್ಣರ ಪುತ್ಥಳಿಗೆ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಂತರ ಏನಪ್ಪ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಬಡಾವಣೆ ಶರಣರಿಂದ ತೊಟ್ಟಲು ಕಾರ್ಯಕ್ರಮ ಈ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತದೆ. ಇನ್ನು ವಿಶೇಷ ಏನಂತಂತಂದರೆ ಈ ವರ್ಷ ಪ್ರತಿ ವರ್ಷ ನಾವು 2 ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ದೆವು. ಈ ಸಾರಿ ಸುಮಾರು 12 ದಿವಸ ಕಾರ್ಯಕ್ರಮ ಮಾಡಿರ್ತೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಏನಂತಂದರೆ ಪ್ರತಿ ವರ್ಷ ಒಂದು ದಿವಸ ಮಕ್ಕಳಿಗೆ ಸ್ಪೋರ್ಟ್ಸು, ಆಮೇಲೆ 2 ದಿವಸ ಬಸವಂತಿ ಆಚರಣೆ ಮಾಡ್ತಿದ್ದೆವು. ಈ ಸಾರಿ ಏನಂತಂದರೆ
10 ದಿವಸ ಏನಂತಂದರೆ ಪ್ರವಚನ ಕಾರ್ಯಕ್ರಮ ಇರ್ತದೆ. 10ನೇ ತಾರೀಕು ಸಾಯಂಕಾಲ 6 ಗಂಟೆಗೆ 6:30ಕ್ಕೆ ಇಲ್ಲ 6 ಗಂಟೆಗೆ ಉದ್ಘಾಟನೆಗೊಳ್ತದೆ ಪ್ರವಚನ ಕಾರ್ಯಕ್ರಮ. ನಂತರ ಏನಂತಂದರೆ ಇದೇ ತಿಂಗಳ 20ರವರೆಗೆ ಪ್ರವಚನ ಕಾರ್ಯಕ್ರಮ ಸಾಯಂಕಾಲ 6:30ಯಿಂದ 7:30ವರೆಗೆ ಇರುತ್ತೆ. ಅದೇ ರೀತಿಯಾಗಿ ಆ ಪ್ರವಚನ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ನಿರಂಜನ ದೇವರು ಅವರು ನಡೆಸಿಕೊಡಲಿದ್ದಾರೆ. ಆಮೇಲೆ ಬೆಳಗ್ಗೆ 11ನೇ ತಾರೀಕು ಬೆಳಗ್ಗೆ 5:30ಯಿಂದ 6:30ವರೆಗೆ ಏನಂತಂದರೆ ಇದೇ ಪೂಜ್ಯವಾದಂಥ ಪರಮ ಪೂಜ್ಯ ಶ್ರೀ ನಿರಂಜನ ದೇವರು ಎಲ್ಲ ಬಂದಂಥ ಶರಣರಿಗೆ ಏನಪ್ಪ ಅಂತಂದರೆ ಈ ಆಸಕ್ತರಿಗೆ ಏನಂತಂದರೆ ಯೋಗವನ್ನು ಕಲಿಸಿಕೊಡ್ತಾರೆ. ಅವ್ರೇನಂತಂದರೆ ಸುಮಾರು 6 ವರ್ಷಗಳ ಕಾಲ ಹಿಮಾಲಯದಲ್ಲಿ ಅದೇ ಯೋಗಾಭ್ಯಾಸ ಮಾಡಿ ಕಲಿತು ಬಂದ ಕೇಸಿಂದ ಆ ಒಂದು ಯೋಗವನ್ನು ನಮ್ಮ ನಗರದ ಎಲ್ಲ ಶರಣರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೇ 11ರಿಂದ 18ರವರೆಗೆ ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಹಿಂಭಾಗದಲ್ಲಿ ಇರುವ ವೇದಿಕೆಯಲ್ಲಿ 891ನೆಯ ಬಸವ ಜಯಂತಿ ಉತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಕುರಿತು ಜಾಗತಿಕ ಲಿಂಗಾಯತ ಮಹಾಸಭಾ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ 891ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ, ಬಸವಪರ ಸಂಘಟನೆಗಳ ಹಾಗೂ ಕಾಯಕ ಶರಣರ ಒಕ್ಕೂಟ ಕಲಬುರಗಿಯ ವತಿಯಿಂದ ಮೇ 11ರಿಂದ 18ರವರೆಗೆ ವಿಭಿನ್ನವಾಗಿ ಆಚರಿಸಲಾಗುವುದು ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರವೀಂದ್ರ ಶಾಬಾದಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಆರ್.ಜಿ. ಶೆಟ್ಗಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಂಗಮೇಶ್ವರ ಗುಬ್ಬೇವಾಡ್, ಶರಣ ಐಟಿ, ಹನುಮಂತರಾವ್ ಪಾಟೀಲ್ ಕುಸನೂರ್, ಶರಣಬಸಪ್ಪ ನಾಗೂರ್, ಬಸವರಾಜ್ ಕೋಣಿನ್, ಶರಣಪ್ಪ ನೀರುಗುಡಿ, ಧನರಾಜ್ ತಾಬೋಳೆ, ಶಿವಕುಮಾರ್ ಬದರಿ, ಶಿವಶರಣಪ್ಪ ದೇಗಾಂವ್, ಅವ್ವನಗೌಡ ಪಾಟೀಲ್, ಎಸ್.ಬಿ. ನಿಂಗಪ್ಪ, ಡಾಕ್ಟರ್ ಅಂಬಿಕಾ ಕೋಣಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 2018ರಿಂದ ಜಾಗತಿಕ ಲಿಂಗಾಯತ ಮಹಾಸಭಾ ಸ್ಥಾಪನೆ ಆದಾಗಿನಿಂದ ವಿಶೇಷವಾಗಿ ಕಲಬುರಗಿ ನಗರದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಬಸವ ಜಯಂತಿಯನ್ನು ಏರ್ಪಡಿಸಲಾಗಿದೆ. ಈ ವರ್ಷವೂ ಕೂಡ ಭಾಳ ವಿಶೇಷವಾಗಿ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿರೋದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷ, ಹರ್ಷವನ್ನುಂಟಾಗಿದೆ. ಪ್ರತಿ ವರ್ಷ ನಾವು ಒಂದು ವಾರ ಕಾರ್ಯಕ್ರಮ ಹಾಕ್ಕೊಳ್ತೇವೆ. ಈ ವರ್ಷವೂ ಸಹ ಅದೇ ರೀತಿ ದಿನಾಂಕ 10ರಂದು ನಡೀತಕ್ಕಂಥ ಬಸವಣ್ಣ ಮೂರ್ತಿ ಹತ್ತಿರ ಮಾಡಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ. ಅವತ್ತು ಸಾಂಕೇತಿಕವಾಗಿ ಪ್ರಾರ್ಥನೆಯನ್ನು ಮಾಡಿ ಬಸವ ಸಾಂಸ್ಕೃತಿಕ ಏನು ವೇದಿಕೆ ಇದೆ ಆ ವೇದಿಕೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಪ್ರಾರ್ಥನೆ ಮಾಡಿ ಮುಗಿಸ್ತೇವೆ. ಸರ್ಕಾರ ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮತ್ತು ವೀರಶೈವ ಲಿಂಗಾಯತ ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ನಂತರದಲ್ಲಿ 11ನೇ ತಾರೀಕಿಗೆ ಸಾಯಂಕಾಲ ಪ್ರತಿದಿನ 11ರಿಂದ 17 ತಾರೀಕು ತನಕ ನಮ್ಮ ಕಾರ್ಯಕ್ರಮಗಳು ಇರ್ತವೆ. ಮೊದಲನೇ ದಿವಸ ನಮ್ಮ ಗುರುಮಠಕಲ್ನ ಖಾಸಾಮಠದ ಶಾಂತಿವೀರ ಮುರುಘರಾಜೇಂದ್ರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಆರ್.ಕೆ. ಹುಡುಗಿಯವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆಮೇಲೆ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡ್ತಾರೆ. ಧ್ವಜಾರೋಹಣ ಶಶಿಲ್ ನಮೋಶಿ ಅವರು ಧ್ವಜಾರೋಹಣ ಮಾಡ್ತಾರೆ. ಅನುಭವವನ್ನು ಜೆ.ಎಸ್. ಪಾಟೀಲ್ ಶರಣ ಸಾಹಿತಿಗಳು ವಿಜಯಪುರ ಅವರು ನಡೆಸ್ಕೊಂಡು ಹೋಗ್ತಾರೆ. ಈ ರೀತಿಯಾದ ಕಾರ್ಯಕ್ರಮ ತಮ್ಮೆಲ್ಲರಲ್ಲಿ ಈ ಆಮಂತ್ರಣ ಪತ್ರಿಕೆ ಕೊಡಲಾಗಿದೆ. ನಂತರ 12ನೇ ತಾರೀಕಿಗೆ ದಿವ್ಯ ಸಾನ್ನಿಧ್ಯವನ್ನು ಕಬೀರಾನಂದ ಸ್ವಾಮಿಗಳು ಮರಳು ಶಂಕರ ದೇವಪೀಠ ಚಿಗರಳ್ಳಿ ಕ್ರಾಸ್ ಅವರು ಹೇಳ್ತಾರೆ. ಅನುಭವ ಚೇತನ್ ಖ್ಯಾತ ಚಲನಚಿತ್ರ ನಟರು ಹಾಗೂ ಪ್ರಗತಿಪರ ಚಿಂತಕರು ಅವತ್ತಿನ ದಿವಸ ಆ ಒಂದು 12ನೇ ತಾರೀಕಿಗೆ ಇರ್ತಾರೆ. ಅವತ್ತಿನ ದಿವಸ ವಿಶೇಷವಾಗಿ ನಮ್ಮ ಎಲ್ಲ ಯುವಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ನಡೀತಕ್ಕಂಥ ದಿವ್ಯ ಸಾನ್ನಿಧ್ಯ ಕಬೀರಾನಂದ ಸ್ವಾಮಿಗಳು, ಅಧ್ಯಕ್ಷತೆ ರಾಚೋಟಿ ಅವರು, ಜಗನ್ನಾಥ ರಾಚೋಟಿ ಅವರು, ಉದ್ಘಾಟಕ ಅಲ್ಲಂಪ್ರ ಪಾಟೀಲರು, ಶಟಧ್ವಜ ಚಂದು ಪಾಟೀಲರು, ಚೇತನ್, ಈಗ ಅನೇಕ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹನೀಯರು ಭಾಗವಹಿಸ್ತಾರೆ. 13ನೇ ತಾರೀಕು ಅದೇ ರೀತಿ ನಾಡೋಜ ಬಸವಲಿಂಗ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅಧ್ಯಕ್ಷ ಶೆಟ್ಗಾರ್ ಅವರು, ಅಜಯ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾರೆ. ಅವತ್ತಿನ ದಿವಸ ಮಾನ್ಯ ಶಾಸಕರು ಜೇವರ್ಗಿ. ಶಟಸ್ಥ ಧ್ವಜಾರೋಹಣ ಪ್ರಿಯಾಂಕಾ ಖರ್ಗೆ ಅವರು ಧ್ವಜಾರೋಹಣ ಮಾಡ್ತಾರೆ. ಅನುಭವ ಬಸವರಾಜ್ ಸಾದರ್ ಮಾಜಿ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಆಲ್ ಇಂಡಿಯಾ ರೇಡಿಯೋ ಇದನ್ನು ಮಾಜಿ ನಿರ್ದೇಶಕರಂಥ ನಿವೃತ್ತ ನಿರ್ದೇಶಕರು ಇರ್ತಾರೆ. ಈ ರೀತಿಯಾದಂಥ ಕಾರ್ಯಕ್ರಮನ ಇದೆ. ಅದೇ ರೀತಿ 14 ತಾರೀಕಿನ ದಿವಸ ಕೋಣೇಶ್ವರ ಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾರೆ. ಅಧ್ಯಕ್ಷತೆ ಮಲ್ಲಿಕಾರ್ಜುನ ವಡ್ಡನ್ಕೇರಿ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು.
ದತ್ತಾತ್ರೇಯ ಪಾಟೀಲ್ ರೇವರವರು ಉದ್ಘಾಟನೆ ಮಾಡ್ತಾರೆ. ಧ್ವಜಾರೋಹಣ ಬಸವರಾಜ್ ಮತ್ತಿಮೂಡು ಮಾಡ್ತಾರೆ. ಅನುಭವನ SG ಸಿದ್ದರಾಮಯ್ಯ ಖ್ಯಾತ ಸಾಹಿತಿಗಳು ಬೆಂಗಳೂರು ಅನುಭವ ನೀಡ್ತಾರೆ. ಈ ರೀತಿಯಾದಂಥ ಕಾರ್ಯಕ್ರಮ ಹಾಕೊಳ್ಳಿದೆ. 15 ತಾರೀಕಿನ ದಿವಸ ದಿವ್ಯ ಸಾನ್ನಿಧ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾಣೆಹಳ್ಳಿ, ಅಧ್ಯಕ್ಷತೆ ಪ್ರಭುಲಿಂಗ ಮಾಗಂಕರ್ ಜಾಗತಿಕ ಲಿಂಗಾಯತ ಮಹಾಸಭಾ ಕಲಬುರಗಿ, ಉದ್ಘಾಟಕರು ಶರಣ AS ಪಾಟೀಲ್ ಮಾಜಿ ಸಚಿವರು ಗದಗ, ಇವರು ಅವತ್ತಿನ ದಿವಸ SS ಪಾಟೀಲ್ ಮಾಜಿ ಸಚಿವರು ಗದಗ, ಇವರು ಉದ್ಘಾಟನೆ ಮಾಡ್ತಾರೆ. ಧ್ವಜಾರೋಹಣ BR ಪಾಟೀಲ್ ಆಳಂದ ಶಾಸಕರು ಮಾಡ್ತಾರೆ. ಅದೇ ರೀತಿ ಅನುಭವವನ್ನು P ರುದ್ರಪ್ಪ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ರಾಯಚೂರು, ಇವರು ಅನುಭವವನ್ನು ನೀಡಲಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.